ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನೆ ವಿಡಿಯೋದಲ್ಲಿ ಕಟಿಂಗ್ ವಿಡಿಯೋನ ಹಾಕಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸ್ಟಿಚಿಂಗ್ ವಿಡಿಯೋನ ಹಾಕ್ತಿದ್ದೀನಿ. ಪೂರ್ತಿಯಾಗಿ ಸ್ಟಿಚಿಂಗ್ ತೋರಿಸ್ತಿಲ್ಲ, ಸ್ವಲ್ಪ ಮಾತ್ರ ತೋರಿಸ್ತಿದ್ದೀನಿ. ಮೇನ್ ಪಾರ್ಟ್ ಏನಿದೆ ಅದನ್ನು ಮಾತ್ರ ಸ್ಟಿಚಿಂಗ್ ತೋರಿಸ್ತಿದ್ದೀನಿ. ನೋಡಿ, ಇವಾಗ ನಾನು ಫ್ರಂಟು ಬ್ಯಾಕ್ನ ಯಾವ ರೀತಿಯಾಗಿ ಅಟ್ಯಾಚ್ ಮಾಡ್ಕೊತೀನಿ ಅದನ್ನು ತೋರಿಸ್ತೀನಿ. ನೋಡಿ, ಎರಡನ್ನೂ ಕೂಡ ಅಟ್ಯಾಚ್ ಮಾಡಿಲ್ಲ, ಫ್ರಂಟು ಬ್ಯಾಕ್ ಎರಡನ್ನೂ ಕೂಡ. ಕಟಿಂಗ್ ವಿಡಿಯೋ ಹಾಕಿದ್ದಾಗ ಒಬ್ಬರು ಸ್ಟಿಚಿಂಗ್ ವಿಡಿಯೋ ಹಾಕಿ ಅಂತ ಹೇಳಿದ್ರಿ, ಅವರಿಗೋಸ್ಕರ ಅಂತಲೇ ಈ ವಿಡಿಯೋನ ಹಾಕ್ತಿದ್ದೀನಿ. ನಾನು ಆಲ್ರೆಡಿ ಸ್ಲೀವ್ಸ್ ಎಲ್ಲ ಸೇರಿಸ್ಕೊಂಡಿದ್ದೀನಿ ಮತ್ತು ದಾರಾನು ಕೂಡ ಮಾಡ್ಕೊಂಡಿದ್ದೀನಿ ನೀಟಾಗಿ. ಫ್ರಂಟಿಗೆ ಬ್ಯಾಕಿಗೆಲ್ಲ ದಾರಾನು ಕೂಡ ಮಾಡಿಕೊಂಡು ಸ್ಲೀವ್ಸು ಕೂಡ ನೀಟಾಗಿ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಬೆಲ್ಟ್ ಪಟ್ಟಿ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಫ್ರಂಟಿಗೆ 2 ದಾರ, ಬ್ಯಾಕಿಗೆ 2 ದಾರ ರೆಡಿ ಮಾಡಿಕೊಂಡು ಬೆಲ್ಟ್ ಪಟ್ಟಿ ಕೂಡ ರೆಡಿ ಮಾಡಿದ್ದೀನಿ. ಸ್ಲೀವ್ಸು ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಫ್ರಂಟು ಬ್ಯಾಕ್ನ ಮಾತ್ರ ಯಾವ ರೀತಿಯಾಗಿ ಸೇರಿಸ್ತೀನಿ ಅನ್ನೋದನ್ನು ಮಾತ್ರ ತೋರಿಸ್ಕೊಡ್ತಿದ್ದೀನಿ. ಅಷ್ಟನ್ನು ತೋರಿಸ್ಕೊಟ್ರೆ ನಿಮಗೆ ನಾರ್ಮಲಾಗಿ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚ್ ಮಾಡ್ಕೋತೀವಿ, ನಾರ್ಮಲ್ ಬ್ಲೌಸ್ನ ಆ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೋದು ಮುಂದಕ್ಕೆ. ಹಾಗಾಗಿ ಮೇನ್ ಪಾರ್ಟ್ನ ನಿಮಗೆ ತೋರಿಸ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ನೋಡಿ, ಈ ರೀತಿ 1 ಪೀಸ್ನ ತೊಗೊಂಡಿದ್ದೀನಿ, ಎಕ್ಸ್ಟ್ರಾ ಪೀಸ್ನ ಈ ರೀತಿ ಅರ್ಧ ಭಾಗ ಮಾಡಿಕೊಂಡು ಫ್ರಂಟಿಗೆ 2 ಕಡೆಗೂ ಕೂಡ ಕೊಟ್ಕೋತೀನಿ. ಯಾಕೆ ಆ ರೀತಿ ಕೊಟ್ಕೋತೀನಿ ಅಂದರೆ ಸ್ವಲ್ಪ ಮಂದವಾಗಿ ಬರುತ್ತೆ, ಫಿನಿಶಿಂಗ್ ಚೆನ್ನಾಗಿರುತ್ತೆ. ಈಗ ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡ್ತೀವಿ ಕೆಲವೊಬ್ರು ಕ್ಯಾನ್ವಾಸ್ ಎಲ್ಲ ಬೇಡ, ಅಮೌಂಟ್ ಜಾಸ್ತಿ ಆಗುತ್ತೆ, ಕಡಿಮೆ ಅಮೌಂಟ್ ಸ್ಟಿಚ್ ಮಾಡಿಕೊಡಿ ನಮಗೆ ಅಂತ ಕೇಳುವಂಥವರಿಗೆ ಈ ರೀತಿಯಾಗಿ ಕೂಡ ಸ್ಟಿಚ್ ಮಾಡಿಕೊಡ್ತೀನಿ. ನೋಡಿ, ಈ ರೀತಿಯಾಗಿ ಇವಾಗ ಸೀದಾ ಬಟ್ಟೆನ ಇಟ್ಕೊಂಡಿದ್ದೀನಿ. ಒರಿಜಿನಲ್ ಬಟ್ಟೆನ ಒಟ್ಟ ಮಾಡಿ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡಿದ್ದೀನಿ. ಇವಾಗ ಅದರಡಿಗೆ ಸ್ವಲ್ಪ ಬಟ್ಟೆನ ಕೊಟ್ಕೋತಿದ್ದೀನಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಬಟ್ಟೆನ ಕೊಟ್ಕೋತಿದ್ದೀನಿ. ಕ್ಯಾನ್ವಾಸ್ ಎಲ್ಲ ಕಟ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಎಕ್ಸ್ಟ್ರಾ ಅಮೌಂಟ್ ತೊಗೋಬೇಕಾಗತ್ತೆ. ನಾವು ಒಂದು 50-100 ಎಕ್ಸ್ಟ್ರಾ ಅಮೌಂಟ್ ಕೊಡೋದಕ್ಕೂ ಕಸ್ಟಮರ್ ಬೇಜಾರು ಮಾಡ್ಕೋತಾರೆ. ಆ ರೀತಿ ಇದ್ದಾಗ ಈ ರೀತಿ ಕೂಡ ಮಾಡ್ಬೋದು. ನಮಗೂ ಕೂಡ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಕಸ್ಟಮರ್ ಕೂಡ ಇಷ್ಟಪಡ್ತಾರೆ. ನೋಡಿ, ಈ ರೀತಿ ಇಟ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಮತ್ತು ಒರಿಜಿನಲ್ ಬಟ್ಟೆ ಮತ್ತು ಲೈನಿಂಗ್ ಇದನ್ನೆಲ್ಲ ಇಟ್ಕೊಂಡು ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊತಿದ್ದೀನಿ. ನಾನು ಯಾವ ರೀತಿ ನೆಕ್ ಶೇಪ್ನ ಕಟಿಂಗ್ ಮಾಡಿದ್ದೀನಿ ಅದೇ ರೀತಿ 1/4 ಇಂಚಷ್ಟು ಹೊಲಿಗೆನ ಹಾಕ್ತಿದ್ದೀನಿ. ಮೊದಲಿಗೆ ದಾರಾನ ಕೊಟ್ಕೋತಿದ್ದೀನಿ. ನೋಡಿ, ಕೆಳಗಡೆಯಿಂದ ಲೈನಿಂಗ್ನ ಮಾತ್ರ ಎತ್ತಿ ಕೆಳಗಡೆಯಿಂದ ನಾವು ದಾರಾನ ಕೊಟ್ಕೋಬೇಕು. ಅದಕ್ಕೋಸ್ಕರನೇ ನಾನು ಮೊದಲಿಗೆ ದಾರಾನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಸ್ವಲ್ಪ ಬಟ್ಟೆನ ಬಿಟ್ಟು ನೀಟಾಗಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಏನು ನಾವು ಹೊಲಿಗೆನ ಹಾಕಿದ್ದೀವಿ ಅಷ್ಟನ್ನು ಬಿಟ್ಟು ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಮ್ಯಾಚ್ ಎಲ್ಲ ಹೊಡ್ಕೋಬೇಕು. ನೀಟಾಗಿ ಶೇಪ್ ಬರಬೇಕು ಅಂದರೆ ಮ್ಯಾಚ್ ಎಲ್ಲ ಹೊಡ್ಕೋಬೇಕು. ಈ ರೀತಿ ಮ್ಯಾಚ್ ಎಲ್ಲ ಹೊಡ್ಕೊಂಡು ದಾರಾನ ಹಿಡ್ಕೊಂಡು ಎಳೆದ್ರೆ ಬಂದುಬಿಡುತ್ತೆ ನೀಟಾಗಿ. ನಾವು ದಾರಾನ ಸೇರಿಸಿದ್ದೀವಲ್ಲ ಅಲ್ಲಿ ಟಾಕ್ನ ನೀಟಾಗಿ ಹಾಕೋಬೇಕಾಗತ್ತೆ, ನೀಟಾಗಿ ಬರಬೇಕು. ದಾರ ಬೇಗ ಕಟ್ಟಾಗಬಾರ್ದು ಅನ್ನೋಗಿದ್ರೆ ಅಲ್ಲಿ ಸ್ವಲ್ಪ ಟಾಕ್ನ ಹಾಕೋಬೇಕು. ನೋಡಿ, ಈ ರೀತಿ ದಾರಾನ ಇಟ್ಕೊಂಡು ಎಳೆದ ತಕ್ಷಣ ನೀಟಾಗಿ ಬಂದುಬಿಡ್ತು. ಇವಾಗ ಒಳಗಡೆ ಏನಿದೆ ಅದನ್ನು ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ತೀನಿ. ನೀಟಾಗಿ ಸ್ಟಿಚ್ ಬೇಕು ಅಂದರೂ ಹಾಕೋಬೋದು, ಬೇಡ ಅಂದರೆ ನಿಮ್ಮಿಷ್ಟ. ಬೇಕು ಅನ್ನೋಗಿದ್ರೆ ಒಂದು ಸ್ಟಿಚ್ನ ಹಾಕೊಂಬಿಡಿ. ಅದು ಎಕ್ಸ್ಟ್ರಾ ಏನಿದೆ ಆ ಬಟ್ಟೆ ಆ ಕಡೆ ಈ ಕಡೆ ಜಗ್ಗಾಡಬಾರ್ದು ಅನ್ನೋಗಿದ್ರೆ. ಮತ್ತು ನೀಟಾಗಿ ಕೊಟ್ಕೋಬೇಕು, ಬಟ್ಟೆನೂ ಕೂಡ ಒಂದೇ ಸಮವಾಗಿರಬೇಕು, ಆ ರೀತಿ ಕೊಟ್ಕೋಬೇಕು. ನೋಡಿ, ಈ ರೀತಿ ಬಂತು. ಇವಾಗ ಇದನ್ನು ನೀಟಾಗಿ ಸುತ್ತ ನೀಟಾಗಿ ಹೊಲಿಗೆನ ಹಾಕ್ಕೊಂಡ್ಬಿಡ್ತೀನಿ. ಮೇಲ್ಗಡೆ ಸ್ಟಿಚ್ ಹಾಕೋತಿದ್ದೀನಿ. ಕ್ಯಾನ್ವಾಸ್ ಎಲ್ಲ ಕೊಟ್ಟರೆ ಎಮ್ಮಿಂಗ್ ಮಾಡ್ಕೋಬೋದು, ಸ್ಟಿಚ್ ಹಾಕೋವಂಥ ಅವಶ್ಯಕತೆ ಇರಲ್ಲ. ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡ್ದಿರೋದ್ರಿಂದ ಮೇಲ್ಗಡೆ ಸ್ಟಿಚ್ ಹಾಕಲೇಬೇಕು. ಹಾಗಾಗಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕೋತಿದ್ದೀನಿ. ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡೋಗಿದ್ರೆ ಮೊದಲಿಗೆ ನೆಕ್ಕೆಲ್ಲ ಕಟಿಂಗ್ ಮಾಡ್ಕೊಳ್ಳಲ್ಲ ನಾನು. ಕ್ಯಾನ್ವಾಸ್ನ ಕಟ್ ಮಾಡಿಕೊಂಡು ಕ್ಯಾನ್ವಾಸಲ್ಲಿ ಎಷ್ಟು ಲೆಂತ್ ಬಿಡ್ತು ಡೀಪ್ ಎಲ್ಲ ಎಷ್ಟು ಅದನ್ನು ಕಟ್ ಮಾಡಿಕೊಂಡು ಆಮೇಲೆ ಬ್ಲೌಸ್ ಪೀಸ್ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡ್ತೀನಿ. ಇದು ಆ ರೀತಿ ಸ್ಟಿಚ್ ಮಾಡ್ತಿಲ್ಲ. ಇದು ಕ್ಯಾನ್ವಾಸ್ ಎಲ್ಲ ಕೊಡ್ದಿರೋದ್ರಿಂದ ನೀಟಾಗಿ ಸೀದಾ ಇಟ್ಟು ಉಲ್ಟಾ ಮಾಡಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕೋತಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ರೀತಿ ನೀಟಾಗಿ ಬರುತ್ತೆ. ಇವಾಗ ಸುತ್ತ ನೀಟಾಗಿ ಹೊಲಿಗೆನ ಹಾಕೋತೀನಿ. ಸುತ್ತ ನೀಟಾಗಿ ಹೊಲಿಗೆನ ಹಾಕೋತಿದ್ದೀನಿ. ಏನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ನ ಅದು ಸುತ್ತ ನೀಟಾಗಿ ಹೊಲಿಗೆನ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇಷ್ಟು ಈಸಿಯಾಗಿದೆ. ಫ್ರಂಟು ಪ್ರಿನ್ಸ್ ಕಟ್ ಇರುವಂಥದ್ದನ್ನ ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋನೆಲ್ಲ ಹಾಕಿದ್ದೀನಿ. ಇದು ಇವಾಗ 4 ಡಾಟ್ ಬ್ಲೌಸ್ ಆಗಿರುತ್ತೆ. ಇವಾಗ 4 ಡಾಟ್ ಬ್ಲೌಸಲ್ಲಿ ಫ್ರಂಟ್ ಬೆಲ್ಟ್ನ ಯಾವ ರೀತಿಯಾಗಿ ನಾವು ಕಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ತೋರಿಸ್ತೀನಿ. ಫ್ರಂಟ್ ಬೆಲ್ಟಲ್ಲಿ ಪ್ರಿನ್ಸ್ ಕಟ್ಟಿಂಗು ಮತ್ತು ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಎರಡೂ ಕೂಡ ಹಾಕಿದ್ದೀನಿ. ಕಟ್ಟಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಎರಡೂ ಕೂಡ ಹಾಕಿದ್ದೀನಿ ಪ್ರಿನ್ಸ್ ಕಟ್ಟಲ್ಲಿ. ಇದು 4 ಡಾಟು. ಇವಾಗ 4 ಡಾಟಲ್ಲಿ ಕಟ್ಟಿಂಗ್ ವಿಡಿಯೋನೂ ಹಾಕಿದ್ದೀನಿ, ಸ್ಟಿಚಿಂಗ್ ವಿಡಿಯೋನೂ ಕೂಡ ಹಾಕ್ತಿದ್ದೀನಿ. 2 ರೀತಿಯೂ ಕೂಡ ಮಾಡ್ಕೋಬೋದು. ಕೆಲವು ಕಸ್ಟಮರ್ಗೆ ಪ್ರಿನ್ಸ್ ಕಟ್ ಇಷ್ಟ ಆಗಲ್ಲ, ಅಂಥವ್ರಿಗೆ ಈ ರೀತಿ 4 ಡಾಟಲ್ಲಿ ಬೇಕಾದ್ರೆ ನೀವು ಸ್ಟಿಚ್ ಮಾಡ್ಕೋಬೋದು. ಇವಾಗ ನೀಟಾಗಿ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಡಾಟ್ ಎಲ್ಲ ನಾರ್ಮಲಾಗಿ 4 ಡಾಟ್ನ ಯಾವ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಇಟ್ಕೋತೀವಿ ಆ ರೀತಿಯಾಗಿ ಡಾಟ್ನೂ ಕೂಡ ಇಟ್ಕೋತಿದ್ದೀನಿ. ಒಬ್ಬೊಬ್ಬರು ಕಸ್ಟಮರ್ಗೆ ಒಂದೊಂದು ರೀತಿ ಇಷ್ಟ ಆಗುತ್ತೆ. ಕೆಲವೊಬ್ಬರಿಗೆ ಪ್ರಿನ್ಸ್ ಕಟ್ ನಿಜವಾಗ್ಲೂ ಇಷ್ಟ ಆಗಲ್ಲ, ಬೇಡ ನಮಗೆ ಅದು ಅಂತ ಹೇಳ್ತಾರೆ. ಆ ರೀತಿ ಇದ್ದಾಗ ಈ ರೀತಿ ಕೂಡ ಫ್ರಂಟ್ ಬೆಲ್ಟಲ್ಲಿ ಈ ರೀತಿ ಕೂಡ 4 ಡಾಟು ಕೂಡ ಸ್ಟಿಚ್ ಮಾಡ್ಕೋಬೋದು ಅನ್ನೋದು
ಅದಕ್ಕೋಸ್ಕರ ತೋರಿಸ್ತಿದ್ದೀನಿ. ಎಷ್ಟೋ ಹೆಣ್ಮಕ್ಳು ವೀಡಿಯೋಸ್ ನೋಡಿ ಅವರು ಸ್ಟಿಚ್ ಮಾಡ್ಕೊತಿರ್ತೀರ. ಹೊರಗಡೆ ಸ್ಟಿಚ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೂ ಕೂಡ ಸಣ್ಣ ಪುಟ್ಟ ತಪ್ಪಾದರೂ ಪರವಾಗಿಲ್ಲ ಅಂದ್ಕೊಂಡು ಧೈರ್ಯ ಮಾಡಿಕೊಂಡು ನಿಮಗೆ ನೀವೇ ಸ್ಟಿಚ್ ಮಾಡ್ಕೊಳ್ತಿರ್ತೀರ. ಅಂಥವರಿಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ನಾನು ಈ ವಿಡಿಯೋನ ಹಾಕ್ತಿದ್ದೀನಿ. ಆದಷ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಒಂದು ಪಾರ್ಟ್ನ ನೀಟಾಗಿ ರೆಡಿ ಮಾಡಿಕೊಂಡೆ, ಫ್ರಂಟ್ ಪಾರ್ಟಲ್ಲಿ ಒಂದನ್ನು ನೀಟಾಗಿ ರೆಡಿ ಮಾಡಿಕೊಂಡೆ. ಇವಾಗ ಸೇಮ್ ಇದನ್ನು ಯಾವ ರೀತಿ ಮಾಡಿಕೊಂಡೆ ಅದೇ ರೀತಿ ಇನ್ನೊಂದು ಪಾರ್ಟ್ನ ರೆಡಿ ಮಾಡ್ಕೊತೀನಿ. ನೋಡಿ, ಈ ರೀತಿ ಬಂದಿದೆ. ಇವಾಗ ಇದನ್ನು ಕೂಡ ಅದೇ ರೀತಿಯಾಗಿ ಇಟ್ಕೊಂಡು ಇದಕ್ಕೆ ದಾರಾನು ಕೂಡ ಸೇರಿಸ್ಕೊಂಡು ನೋಡಿ ಈ ರೀತಿ ಒಂದು ಸಲ ಚೆಕ್ ಮಾಡ್ಕೋತೀನಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಎರಡು ಪಾರ್ಟು ಕೂಡ ಒಂದೇ ಸೈಡ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಒಂದು ಸಲ ಚೆಕ್ ಮಾಡ್ಕೋಬೇಕು, ಎರಡೂ ಕೂಡ ಆಪೋಸಿಟಾಗಿ ಬರಬೇಕು. ಆ ರೀತಿ ಒಂದು ಸಲ ಚೆಕ್ ಮಾಡಿಕೊಂಡು ಈ ರೀತಿ ಇಟ್ಕೋತೀನಿ. ನೋಡಿ, ಹೊಸದಾಗಿ ಕಲಿತಿರೋಂಥವ್ರಿಗೆಲ್ಲ ಇದೆಲ್ಲ ಗೊತ್ತಾಗಲ್ಲ, ಕೆಲವೊಂದು ತುಂಬಾ ತಪ್ಪಾಗ್ತಿರುತ್ತೆ. ಆವಾಗ ತುಂಬ ಬೇಜಾರು ಮಾಡ್ಕೋತೀರ. ಆ ರೀತಿ ಬೇಜಾರು ಮಾಡ್ಕೋಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ನಾವು ಬಿಚ್ಚಿ ಹೊಲ್ದಷ್ಟು ಚೆನ್ನಾಗಿ ಮೈಂಡಲ್ಲಿ ಉಳಿಯುತ್ತೆ, ಚೆನ್ನಾಗಿ ಕಲ್ತ್ಕೋತೀವಿ. ನೋಡಿ, ಇವಾಗ ಒಂದು ಪಾರ್ಟ್ನ ರೆಡಿ ಮಾಡಿದ್ದೆ, ಇವಾಗ ಇನ್ನೊಂದು ಪಾರ್ಟು ಕೂಡ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಟ್ ಪಟ್ಟಿನ ಸೇರಿಸ್ಕೊಂಡು ಉಕ್ಸ್ ಪಟ್ಟಿ ರಿಂಗ್ ಪಟ್ಟಿ ಅಟ್ಯಾಚ್ ಮಾಡಿದ್ರೆ ಆಯಿತು. ಇವಾಗ ಬ್ಯಾಕ್ ಪಾರ್ಟ್ನ ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ಸೇರಿಸ್ಕೊತಿದ್ದೀನಿ ಅಂತ. ಇದು ಕೂಡ ಅಷ್ಟೇ, ಯಾವುದೇ ರೀತಿ ಕ್ಯಾನ್ವಾಸ್ ಆಗ್ತಿಲ್ಲ, ಹಾಗೆಯೇ ಸೀದಾ ಇಟ್ಟು ಮೊದಲಿಗೆ ಸೀದಾ ಬಟ್ಟೆನ ಇಟ್ಕೊಂಡಿದ್ದೀನಿ. ಒರಿಜಿನಲ್ ಬ್ಲೌಸ್ ಪೀಸ್ನ ಸೀದಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ನ ಇಟ್ಕೊಂಡಿದ್ದೀನಿ. ಇವಾಗ ನಾನು ಏನು ನೆಕ್ನ ಕಟ್ ಮಾಡ್ಕೊಂಡಿದ್ದೀನಿ ಸುತ್ತ ನೀಟಾಗಿ 1/4 ಇಂಚಷ್ಟು ಹೊಲಿಗೆನ ಹಾಕೋತಿದ್ದೀನಿ. ಮೊದಲಿಗೆ ದಾರಾನ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಈ ರೀತಿ ಲೈನಿಂಗ್ನ ಮಾತ್ರ ಎತ್ತಿ ನಾನು ಎಲ್ಲಿಗೆ ಬೇಕು, ನಾನು ಏನು ಮಧ್ಯೆ ಓಪನ್ ಮಾಡ್ಕೊಂಡಿಲ್ಲ. ಕಟಿಂಗ್ ಮಾಡಬೇಕಾದ್ರೆ ಹೇಳಿದ್ದೀನಿ, ಮಧ್ಯೆ ಓಪನ್ ಮಾಡಿಕೊಂಡ್ರೆ ಆ ಕಡೆ ಒಂದು ಈ ಕಡೆ ಒಂದು ಆಗಿಬಿಡುತ್ತೆ, ಮೇಲೆ ಕೆಳಗಡೆ ಆಗುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ನಾನು ಮಧ್ಯೆ ಓಪನ್ ಮಾಡ್ಕೊಳ್ಳಲ್ಲ. ಈ ರೀತಿ ದಾರಾನ ಸೇರಿಸ್ಕೊಂಡು ಆಮೇಲೆ ನಾನು ಹೊಲಿಗೆ ಎಲ್ಲ ಹಾಕ್ಕೊಂಡ್ಮೇಲೆ ಮಧ್ಯೆ ಓಪನ್ ಮಾಡ್ಕೋತೀನಿ. ನೀಟಾಗಿ ದಾರಾನ ಸೇರಿಸಿದ್ದೀವಲ್ಲ ಅಲ್ಲಿ ನೀಟಾಗಿ ಟಾಕ್ನ ಹಾಕ್ಕೊಳ್ಳಿ ನೀಟಾಗಿ. ಮತ್ತು ಶೇಪ್ ಈ ರೀತಿ ದಾರಾನ ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ಶೇಪು ಕೂಡ ಫಿನಿಶಿಂಗ್ ನೀಟಾಗಿ ಬರುತ್ತೆ. ದಾರಾನ ಇಟ್ಕೊಂಡು ಹೇಳಿದ ತಕ್ಷಣ ನೀಟಾಗಿ ಶೇಪ್ ಕೂಡ ಬಂದುಬಿಡುತ್ತೆ. ಲೈನಿಂಗ್ ಇದು ಕ್ಯಾನ್ವಾಸ್ ಎಲ್ಲ ಹಾಕಿ ಸ್ಟಿಚ್ ಮಾಡೋದೇ ಇರೋದ್ರಿಂದ ನೀಟಾಗಿ ಒಳಗಡೆ ಇರುವ ಬಟ್ಟೆ ಎಲ್ಲ ನೀಟಾಗಿ ಬರದೇ ಇರ್ಬೋದು. ಆವಾಗ ನಾವು ಈ ರೀತಿ ದಾರನೆಲ್ಲ ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ದಾರಾನ ಹಿಡ್ಕೊಂಡು ಹೇಳಿದ ತಕ್ಷಣ ನೀಟಾಗಿ ಬಂದುಬಿಡುತ್ತೆ. ನೋಡಿ, ಎರಡೂ ಕಡೆ ಈ ರೀತಿ ಲೈನಿಂಗ್ನ ಮಾತ್ರ ಎತ್ತಿ ನಾನು ದಾರಾನ ಕೊಟ್ಕೋತಿದ್ದೀನಿ ನೀಟಾಗಿ. ಒಬ್ಬೊಬ್ಬರು ಒಂದೊಂದು ರೀತಿ ಸ್ಟಿಚಿಂಗ್ ಮಾಡ್ತೀರಾ, ಒಬ್ಬೊಬ್ಬರು ಒಂದೊಂದು ರೀತಿ ಕಟ್ಟಿಂಗ್ ಮಾಡ್ತೀರಾ. ಕೆಲವೊಂದಷ್ಟು ಐಡಿಯಾ ಸಿಗ್ಬೋದು, ಕೆಲವೊಂದಷ್ಟು ಟಿಪ್ಸ್ ಸಿಗ್ಬೋದು ನಿಮಗೆ. ಇವಾಗ ಈ ರೀತಿ ಮಾಡ್ತಿದ್ದಾರೆ ಅವರು, ಇದರಲ್ಲಿ ನಾವು ಇದನ್ನು ತೊಗೋಬೋದು, ಈ ಐಡಿಯಾ ಚೆನ್ನಾಗಿದೆ, ಇದರಲ್ಲಿ ಈ ರೀತಿ ನಾನು ಈ ರೀತಿ ಸ್ಟಿಚ್ ಮಾಡ್ತಿದ್ದೆ, ಇವರು ಈ ರೀತಿ ಮಾಡಿದ್ದಾರೆ, ಇದು ಕೂಡ ಫಿನಿಶಿಂಗ್ ಚೆನ್ನಾಗಿದೆ. ಈ ರೀತಿಯಾಗಿ ಕೆಲವೊಂದಷ್ಟು ಐಡಿಯಾ ಸಿಗ್ಬೋದು. ಯಾವುದೇ ವಿಡಿಯೋನ ನೋಡಿ ಪೂರ್ತಿಯಾಗಿ ನೋಡಿ ಕಲಿಬೇಕು, ನಮಗೆ ನಾವು ಸ್ಟಿಚ್ ಮಾಡ್ಕೋಬೇಕು ಅನ್ನೋರು ಅಟ್ಲೀಸ್ಟು ಆ ವಿಡಿಯೋನ ಪೂರ್ತಿಯಾಗಿ ಒಂದು ಸಲ ಇಲ್ಲ 2 ಸಲ ನೋಡಿ ಆ ಕೆಲಸನ ಪ್ರಯತ್ನ ಪಡಿ. ಆವಾಗ ನಿಮಗೆ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಬಿಟ್ಟು ಸ್ವಲ್ಪ ನೋಡಿ ನೀವು ಏನೋ ಮಾಡೋಕ್ಕೋಗಿ ಇನ್ನೊಂದು ಏನೋ ಮಾಡೋದಕ್ಕೆ ಹೋಗಬೇಡಿ. ಕಲಿಬೇಕು ಅಂದ್ಕೊಂಡಿರೋರು, ನಿಮಗೆ ನೀವು ಸ್ಟಿಚ್ ಮಾಡ್ಕೋಬೇಕು ಅಂದ್ಕೊಂಡಿರೋರು ಎಲ್ರಿಗೂ ಹೇಳೋದು ಇಷ್ಟೇ. ನೋಡಿ, ಈ ರೀತಿ ದಾರಾನ ನೀಟಾಗಿ ಹೇಳಿದ ತಕ್ಷಣ ಎಷ್ಟು ಚೆನ್ನಾಗಿ ಬಂದುಬಿಡ್ತು ಈ ಶೇಪು. ಅದೇ ನಾವು ದಾರಾನ ಕೊಟ್ಕೊಳ್ದೇನೆ ಆ ಶೇಪ್ನ ತೆಗಿಬೇಕು ಅಂದರೆ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ. ಕೆಲವೊಂದು ಸಲ ಕತ್ರಿನೆಲ್ಲ ಹಾಕಿ ತೆಗಿಬೇಕಾಗತ್ತೆ, ಇಲ್ಲ ಏನಾದರೂ ಒಂದು ಸ್ಕ್ರೂ ಡ್ರೈವರ್ ಆ ಥರದ್ದೆಲ್ಲ ತೆಗಿಬೇಕಾಗತ್ತೆ, ಕಷ್ಟ ಆಗುತ್ತೆ. ನೋಡಿ, ಇವಾಗ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ನಾನು ಮೇಲ್ಗಡೆ ಯಾವುದೇ ರೀತಿ ಸ್ಟಿಚ್ ಹಾಕಿಲ್ಲ, ಇನ್ನೂ ಕೂಡ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ನಾನು ಯಾವುದೇ ನೆಕ್ನ ಈ ರೀತಿಯಾಗಿ ಉಲ್ಟಾ ಮಾಡ್ಕೊಂಡಾಗ ಮೊದಲಿಗೆ ಐರನ್ ಮಾಡ್ಕೊಂಡ್ಬಿಡ್ತೀನಿ. ಐರನ್ ಮಾಡಿಕೊಂಡ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಸುತ್ತ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಮೇಲ್ಗಡೆ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಬ್ಲೌಸ್ ಸ್ಟಿಚ್ಚಿಂಗು ಕಟ್ಟಿಂಗು ಎಲ್ಲ ವೀಡಿಯೋನು ಹಾಕಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ವಿಡಿಯೋ ಶೇರ್ ಮಾಡಿ.